ನಮಸ್ಕಾರ. ಸುರೇಲ್ ಮಾತಾಡ್ತಾ ಇದ್ದೀನಿ. ಏನಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಗಂಗಣ್ಣ ಅವರು ಶನಿವಾರ ತಮ್ಮ ಸ್ನೇಹಿತರುಗಳದ್ದು ಯಾವುದೇ ಥರದ್ದು ಒಂದು ಸಮಸ್ಯೆ ಆಟೋ ಸಮಸ್ಯೆಗಳಿದ್ದಾಗ ಅವರೇ ಖುದ್ದಾಗಿ ಕರೆದು ಸಮಸ್ಯೆಗಳು ಏನಿದೆ ಅನ್ನೋದನ್ನು ಪರಿಹಾರ ಮಾಡಿಕೊಡ್ತಾರೆ. ಹಾಗೆ ಕೂಡ ನಂದು ಒಂದು ಕೂಡ ಸಮಸ್ಯೆ ಆಗಿತ್ತು. ಲಾಂಗ್ ಸೆಲ್ಫಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಾಯಿತ್ತು, ಆಮೇಲೆ ಆಗ್ತಾ ಇರಲಿಲ್ಲ, ತಳ್ಳಿ ಸ್ಟಾರ್ಟ್ ಮಾಡಬೇಕಾಯಿತು. ಮೆಕ್ಯಾನಿಕ್ ಇದ್ರ ಬಗ್ಗೆ ಕೇಳಿದಾಗ ಬೋರು ಇದಾಗ್ತಾಯಿಲ್ಲ, ಕಂಪ್ರೆಸರ್ ಆಗಿದೆ, ಬೋರು ಹಾಕಿ ಅಂತ ಹೇಳಿದ್ರು. ಇದನ್ನೇ ನಾನು ನಮ್ಮ ಗಂಗಣ್ಣವ್ರ ಹತ್ರ ತೊಗೊಂಡೋದಾಗ ಗಂಗಣ್ಣವರು ತೊಗೊಂಬನ್ನಿ ಅಂತ ನೋಡಿದ್ರು. ಇಲ್ಲ, ಇದು ಸ್ಟಾರ್ಟಿಂಗ್ ಟ್ರಬಲ್ಗೂ ಬೋರ್ಗೂ ಯಾವುದೇ ಸಮಸ್ಯೆ ಇಲ್ಲ, ಕಿಟ್ ಸರ್ವಿಸ್ ಮಾಡಿ ನೋಡೋಣ, ಕಿಟ್ಟಲ್ಲೇನೋ ಸಮಸ್ಯೆ ಇರಬೇಕು ಅಂದ್ಬಿಟ್ಟು ಕಿಟ್ಟನ್ನು ತೆಗೆದು ಸರ್ವಿಸ್ ಮಾಡಿ ಕೊಟ್ಟರು. ಆದರೆ ಆ ಕಿಟ್ಟಿಂದ ಇವತ್ತು ಅವರು ರೆಡಿ ಮಾಡಿಕೊಟ್ರು. ಪಾಪ ಎಲ್ಲ ಇದನ್ನೆಲ್ಲ ತಂದು ಅವರೇ ಎಲ್ಲ ರೆಡಿ ಮಾಡಿ ಸರ್ವಿಸ್ ಮಾಡಿ ಕೊಟ್ಟರು. ಅದನ್ನೇ ಈಚೆ ಮಾಡಿಸಿದಾಗ ಒಂದು 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 1500 ರೂಪಾಯಿ ಆಗುತ್ತೆ. ಆದರೆ ಇವರು ಬರೀ 700 ರೂಪಾಯಿ ಒಳಗೆ 600 ರೂಪಾಯಿ ಒಳಗಡೆ ಇದನ್ನು ಮಾಡಿಕೊಟ್ರು. ಯಾವುದೇ ಥರದ ನಮ್ಮ ಚಾಲಕರುಗಳಿಗೆ ಇವ್ರು ಮಾಡಿಕೊಡೋದ್ರಿಂದ ಸ್ನೇಹ ಬಾಂಧವ್ಯದಲ್ಲಿ ಮಾಡ್ತಾರೆ ಹೊರತು ಯಾವುದೇ ಒಂದು ನಯಾ ಪೈಸವನ್ನು ತೊಗೊಳ್ಳಲ್ಲ. ಅದನ್ನು ಮಾಡಿದಂಥದ್ದನ್ನ ಕೆಲವು ಸಣ್ಣ ಪುಟ್ಟ ಸೌಂಡ್ಗಳು ಅದು ಇದು ಏನೇ ಬಂದರೂ ಕೂಡ ಅದನ್ನು ಯಾವ ರೀತಿ ನಾವೇ ಮಾಡ್ಕೊಬೋದು ಅನ್ನೋದನ್ನು ಕ್ಲೀನಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರೆ. ದಯವಿಟ್ಟು ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಮೆಕ್ಯಾನಿಕ್ಗಳ ಹತ್ರ ಹೋಗಬೇಡಿ. ಅವರು ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರು ಫ್ರೀ ಇದ್ದರೆ ಮಾಡ್ತಾರೆ, ಅವರು ದೊಡ್ಡ ಕೆಲಸಗಳಿದ್ದರೆ ಅದನ್ನು ಮಾಡ್ಕೊಂಡು ಕೂತ್ಕೋತಾರೆ. ನಿಮ್ಮ ಸಮಯ ಹಾಳಾಗುತ್ತೆ, ನಿಮ್ಮ ದುಡಿಮೆ ಹಾಳಾಗುತ್ತೆ. ಆದ್ದರಿಂದ ದಯವಿಟ್ಟು ನೀವುಗಳೇ ಆ ವಿಡಿಯೋಗಳನ್ನ ಕುಲಂಕುಷವಾಗಿ ನೋಡಿ ಒಂದು ಸತಿ 2 ಸತಿ ನೋಡಿದ್ರೆ ನಿಮಗೆ ಅದೆಲ್ಲ ಗೊತ್ತಾಗುತ್ತೆ. ಚಾಲಕರ ವರ್ಗಕ್ಕೆ ನೀವು ಮಾಡ್ತಾ ಇರುತ್ತ ನಮ್ಮ ಗಂಗಣ್ಣ ಅವ್ರಿಗೆ ಒಂದು ಹ್ಯಾಂಡ್ಸ್ ಅಪ್. ನಾವು ಯಾವುದೇ ಥರದ ಹಣ ಇಸ್ಕೊಳ್ದೆ ಸಮಸ್ಯೆನ ಬಗೆಹರಿಸ್ಕೊಡ್ತಾಯಿದ್ದೀರಿ. ಇದೇ ರೀತಿ ನಮ್ಮ ಚಾಲಕರ ವರ್ಗಕ್ಕೆ ನಿಮ್ಮ ಸೇವೆ ಅನನ್ಯವಾಗಿರಲಿ, ಮುಂದುವರಿಲಿ. ಪ್ರತಿಯೊಬ್ಬರಿಗೂ ಇದು ಒಂದು ಮಾರ್ಗವಾಗಿರಲಿ. ಯಾರಿಗೇ ಆಗಿರಲಿ, ಸಣ್ಣ ಪುಟ್ಟ ಕೆಲಸ ಕಾರ್ಯ ಬಂದಾಗ ಏನೋ ಈ ದೊಡ್ಡ ಕೆಲಸ ಬಂದಾಗ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈ ಸಣ್ಣ ಪುಟ್ಟ ಸೌಂಡ್ ಬಂದಾಗ ನಾವು ಆಟೋ ಚಾಲಕರು ಅಷ್ಟೊಂದು ಆ ಸೌಂಡ್ ಏನು ಅಂತ ಕಂಡುಹಿಡಿಯೋದಕ್ಕೆ ಇದಾಗ್ತವೆ. ಗಂಗಣ್ಣವರೇ, ಒಳ್ಳೆಯ ರೀತಿಯಲ್ಲಿ ನೀವು ನಮಗೆ ನಮ್ಮ ವರ್ಗಕ್ಕೆ ಸಹಾಯ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಹಾಯ ಮಾಡಿಕೊಂಡು ಮುಂದುವರಿಯಿರಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.